ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ನಿನ್ನೆ ಕಾಂಗ್ರೆಸ್ನ ಸಂಭಾವ್ಯ ಪಟ್ಟಿಯ ಬಗ್ಗೆ ಪಬ್ಲಿಕ್ ಟಿವಿಯ ಎಚ್.ಆರ್. ರಂಗನಾಥ್ ಅವರು ಬಹಳ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದ್ದರು. ಬಹುಶಃ ಅವರ ಪತ್ರಿಕಾ ಅನುಭವದಲ್ಲಿಗೆ ಇದು ಒಳ್ಳೆಯ ಅತ್ಯುತ್ತಮ ವಿಶ್ಲೇಷಣೆ ಎಂದು ಭಾವಿಸುತ್ತೇನೆ. ಯಾಕೆಂದ್ರೆ ಕುಟುಂಬ ರಾಜಕಾರಣದ ಬಗ್ಗೆ ಮತ್ತು ಸಾಮಾನ್ಯ ಕಾರ್ಯಕರ್ತರ ಬಗ್ಗೆ, ಕಾರ್ಯಕರ್ತರಿಗೆ ಆಗುತ್ತಿರುವ ನೋವುಗಳ ಬಗ್ಗೆ ಎಳೆಯಾಗಿ ಮಾತನಾಡಿದ್ದು ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆ, ಜಾತ್ಯತೀತತೆಯ ಒಂದು ಆಶಯಗಳಿಗೆ ಪೂರಕವಾದಂತಹ ನಡವಳಿಕೆ, ಪತ್ರಿಕಾ ಸ್ವಾತಂತ್ರ್ಯ, ಪತ್ರಿಕಾ ಧರ್ಮಕ್ಕೆ ಮತ್ತಷ್ಟು ಮೆರುಗು ನೀಡುವಂತಹ ವಿಶ್ಲೇಷಣೆಯನ್ನು ಎಚ್.ಆರ್. ರಂಗನಾಥ್ ಅವರು ಮಾಡಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಾಂಗ್ರೆಸ್ನ ಸುಮಾರು 14ರಿಂದ 15 ಅಭ್ಯರ್ಥಿಗಳು ಕುಟುಂಬ ರಾಜಕಾರಣದ ಹಿನ್ನೆಲೆ, ಸಚಿವರ ಮಕ್ಕಳು, ಮಾಜಿ ಶಾಸಕರ ಸಂಬಂಧಿಕರು, ಹಾಲಿ ಶಾಸಕರ ಸಂಬಂಧಿಕರಿಗೆ ಬಹುತೇಕ ಕಾಂಗ್ರೆಸ್ ಟಿಕೆಟ್ ಖಚಿತ ಎಂದು ಹೇಳಲಾಗುತ್ತಿರುವ ಹೊತ್ತಿನಲ್ಲಿ ಕುಟುಂಬ ರಾಜಕಾರಣ ಯಾವೆಲ್ಲ ರೀತಿಯಲ್ಲಿ ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ವ್ಯಾಪಿಸಿದೆ ಅನ್ನುವುದರ ಬಗ್ಗೆ ಅವರ ವಿಶ್ಲೇಷಣೆ ನಿಜಕ್ಕೂ ಸ್ವಾಗತಾರ್ಹ. ಮುಂದುವರೆದು ಅವರು ಹೇಳ್ತಾರೆ, MP ಎಲೆಕ್ಷನ್ ಒಂದಾಗ್ಲಿ, MP ಎಲೆಕ್ಷನ್ ಆದ ನಂತರ ಇಡೀ ರಾಜ್ಯಾದ್ಯಂತ ಯಾವ ಕುಟುಂಬಗಳು ರಾಜ್ಯ ರಾಜಕಾರಣದಲ್ಲಿ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಹಿಡಿತಕ್ಕೆ ತೆಗೆದುಕೊಂಡಿವೆ ಎನ್ನುವುದರ ಬಗ್ಗೆ ಒಂದು ಸರ್ವೆಯನ್ನೇ ಮಾಡಿಬಿಡುತ್ತೇನೆ. ಇದು ಜನರಿಗೆ ಗೊತ್ತಾಗಬೇಕಾಗಿರುವ ಅತಿ ಅವಶ್ಯಕವಾಗಿರುವ ಮಾಹಿತಿ ಅನ್ನುವ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಕುಟುಂಬಗಳ ಹಿಡಿತ ಎಲ್ಲ ಪಕ್ಷಗಳು, ಇದರಲ್ಲಿ ಕೇವಲ ಕಾಂಗ್ರೆಸ್ ಅಲ್ಲ, ಕೇವಲ ಬಿಜೆಪಿನೂ ಅಲ್ಲ, JDS ಕೂಡ ಇದು ಸೀಮಿತವಾದಂತಹ ವಿಚಾರ ಅಲ್ಲವೇ ಅಲ್ಲ. ಎಲ್ಲಾ ಪಕ್ಷಗಳಲ್ಲೂ ಕೂಡ ಕುಟುಂಬದವರು ತುಂಬಿ ತುಳುಕುತ್ತಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನಿಗೆ ಒಂದೇ ಒಂದು ZP-TP ಟಿಕೆಟ್ ಕೂಡ ಸಿಗಲು ಅಥವಾ ಅದನ್ನು ಪಡೆಯಲು ಪರದಾಡುತ್ತಿದ್ದಾರೆ. ಅಂತಹ ಸನ್ನಿವೇಶಕ್ಕೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದು ನಿಂತಿದೆ. ಇವತ್ತೇನು ನಮ್ಮ ಅಕ್ಕನಿಗೆ, ನಮ್ಮ ತಮ್ಮನಿಗೆ, ನಮ್ಮ ತಂಗಿಗೆ, ನಮ್ಮ ದೊಡ್ಡಪ್ಪನಿಗೆ, ನಮ್ಮ ಚಿಕ್ಕಪ್ಪನಿಗೆ, ನಮ್ಮ ಮಾವನಿಗೆ ಟಿಕೆಟ್ ಸಿಕ್ಕಿಲ್ಲ, ನಮ್ಮ ಪರಿವಾರದವರಿಗೆ, ನಮ್ಮ ಬಂಧು ಬಳಗದವರಿಗೆ ಟಿಕೆಟ್ ಸಿಕ್ಕಿಲ್ಲ ಎಂದು ಅಬ್ಬರಿಸುವ ಕಾರ್ಯಕರ್ತರು, ಬೆಂಬಲಿಗರು, ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಸಿಕ್ಕಿಲ್ಲ ಎಂದು ಯಾರಾದ್ರೂ ಒಬ್ರು ಪ್ರತಿಭಟನೆ ಮಾಡಿರೋದು, ರೋಡಿಗೆ ಬಂದು ಟೈರ್ ಸುಟ್ಟಿರೋದು, ರಾಜ್ಯ ನಾಯಕರ ಮನೆಗಳಿಗೆ ಗೆರವ್ ಹಾಕಿರುವ ಯಾವುದಾದ್ರೂ ಒಂದೇ ಒಂದು ಪ್ರಕರಣ ರಾಜ್ಯದಲ್ಲಿ ನಡೆದಿದೆಯಾ? ಇಲ್ಲವೇ ಇಲ್ಲ. ಇಲ್ಲಿ ನಡೆಯುತ್ತಿರುವುದು ಕುಟುಂಬ ರಾಜಕಾರಣ. ಇದನ್ನು ಬಹಳ ಸವಿಸ್ತಾರವಾಗಿ ಎಚ್.ಆರ್. ರಂಗನಾಥ್ ಅವರು ಹೇಳಿದ್ದಾರೆ. ಮುಂದುವರೆದು ಅವರು ಈಗೂ ಕೂಡ ಹೇಳ್ತಾರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳುವ ಪರಿವಾರವಾದ ಅದು ಇಂದು ವಿವಿಧ ಮುಖವಾಣಿಗಳಾಗಿ ಪರಿವರ್ತನೆಗೊಂಡಿದೆ, ರೂಪಾಂತರಗೊಂಡಿದೆ. ಅದನ್ನು ಅಷ್ಟು ಸುಲಭಕ್ಕೆ ಕಿತ್ತು ಹಾಕಲು ಸಾಧ್ಯವಿಲ್ಲ. ಇವತ್ತಿನ ರಾಜಕಾರಣ ಫ್ಯಾಮಿಲಿ ವಿತ್ ಮನಿ ಇಸ್ ಈಕ್ವಲ್ ಟು ಪೊಲಿಟಿಕ್ಸ್. ಈ ರೀತಿಯ ವಾತಾವರಣ, ಸನ್ನಿವೇಶ ರಾಜಕಾರಣದಲ್ಲಿ ಶುರುವಾಗಿದೆ. ಸಾಮಾನ್ಯ ಕಾರ್ಯಕರ್ತರು ಹೋಗಿ ಟಿಕೆಟ್ ಕೇಳಿದ್ರೆ, ನಿನ್ನ ಹತ್ರ ಎಷ್ಟು ದುಡ್ಡಿದೆ, ನಿನ್ನ ಸರ್ವಿಸ್ ಕೇಳೋದಿಲ್ಲ, ನಿನ್ನಲ್ಲಿರುವ ದುಡ್ಡಿಗೆ ನೋಡಿ ಟಿಕೆಟ್ ಕೊಡ್ತಾರೆ ಅನ್ನುವ ಮಾತುಗಳನ್ನು ಕೂಡ ಎಚ್.ಆರ್. ರಂಗನಾಥ್ ಅಂತಹ ಹಿರಿಯ ಪತ್ರಕರ್ತರು ಹೇಳ್ತಾರೆ. ಅಂದ್ರೆ ರಾಜಕಾರಣದ ವ್ಯವಸ್ಥೆ ಎಷ್ಟು ಕೆಳ ಹಂತಕ್ಕೆ ಬಂದು ಕುಸಿದಿದೆ. ಇದಕ್ಕೆ ಮೂಲ ಕಾರಣ ಯಾರು? ಶ್ರೀಸಾಮಾನ್ಯನನ್ನು, ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ಬಡಿದಬ್ಬಿಸಬೇಕಾಗಿದ್ದಂತಹ ಮಾಧ್ಯಮಗಳು. ಇದೇ ಎಚ್.ಆರ್. ರಂಗನಾಥ್ ಅವರಾಗಿರ್ಬೋದು, ಅಜಿತ್ ಹನುಮಕ್ಕನವರಾಗಿರ್ಬೋದು, ರಂಗನಾಥ್ ಭಾರದ್ವಾಜ್ ಆಗಿರ್ಬೋದು, ಚಂದನ್ ಶರ್ಮಾ ಆಗಿರ್ಬೋದು, ರಮಾಕಾಂತ್ ಆಗಿರ್ಬೋದು, ಎಲ್ಲರ ಜವಾಬ್ದಾರಿನೂ ಹೌದು. ಈ ಒಂದು ಜವಾಬ್ದಾರಿನ ಇವರು ಬದ್ಧತೆಯಿಂದ ನಿಭಾಯಿಸಿದ್ದಾರಾ? ಈ ಒಂದು ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಿಂದ ಮಾಧ್ಯಮಗಳತ್ತ ತೂರಿ ಬರ್ತಾ ಇದೆ. ಕುಟುಂಬಗಳಿಗೆ ಮತ್ತು ದುಡ್ಡಿಗೆ ಎಲ್ಲಿಯವರೆಗೆ ಜನ ಜೀತದಾಳುಗಳಾಗಿ ತಮ್ಮ ಮತಗಳನ್ನ ಮಾರಿಕೊಳ್ತಾರೋ ಅಲ್ಲಿಯವರೆಗೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಇದು ಉಳಿಯಬೇಕಾದ್ರೆ ಈ ರೀತಿಯ, ಅಂದ್ರೆ ಕುಟುಂಬಕ್ಕೆ ಟಿಕೆಟ್ ಕೊಡುವ ಪರಿಪಾಠ ಕೊನೆಗಾಣಬೇಕು. ಸಾಮಾನ್ಯ ಕಾರ್ಯಕರ್ತನಿಗೆ ಅವನ ಸರ್ವಿಸ್ಗೆ, ಅವನ ಸೇವೆಯನ್ನು ಪರಿಗಣಿಸಿ ಟಿಕೆಟ್ ನೀಡುವ ಅವಕಾಶಗಳು ಒದಗಿ ಬಂದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತಷ್ಟು ಬಲಿಷ್ಠವಾಗುತ್ತೆ ಅನ್ನುವ ಮಾತುಗಳನ್ನ ಕೂಡ ಎಚ್.ಆರ್. ರಂಗನಾಥ್ ಅವರು ಆಡ್ತಾರೆ. ಹಾಗಾದ್ರೆ ಇಲ್ಲಿಯವರೆಗೆ ಸುಮಾರು 12 ವರ್ಷಗಳ ತಮ್ಮ ಪಬ್ಲಿಕ್ ಟಿವಿಯ ಸರ್ವಿಸ್ ಈ ರಾಜ್ಯಕ್ಕೆ ಯಾವ ರೀತಿಯಲ್ಲಿ ಬಂತು?
ಎಲ್ಲೆಲ್ಲಿ ಕುಟುಂಬ ರಾಜಕಾರಣ ಇದೆ, ಎಲ್ಲೆಲ್ಲಿ ಯಾವ ಕುಟುಂಬಗಳು, ಅವರೇ ಹೇಳ್ತಾರೆ 150ರಿಂದ 250 ಕುಟುಂಬಗಳು ಇಡೀ ಕರ್ನಾಟಕವನ್ನು ಕಂಟ್ರೋಲ್ ಮಾಡ್ತಾ ಇವೆ, ಹಿಡಿತಕ್ಕೆ ತೆಗೆದುಕೊಂಡಿವೆ. ಆ ಕುಟುಂಬಗಳ ವಿರುದ್ಧ ಸಾಮಾಜಿಕ ಬದಲಾವಣೆಗಾಗಿ ಪಬ್ಲಿಕ್ ಟಿವಿಯ ಕಾರ್ಯಕ್ರಮಗಳಾದ್ರೂ ಏನು? ಪಬ್ಲಿಕ್ ಟಿವಿ ಈ ರಾಜ್ಯದ ಜನರನ್ನು ಯಾವ ರೀತಿಯಲ್ಲಿ ಅವರಿಗೆ ಜಾಗೃತಿಯನ್ನು ಮೂಡಿಸಿದೆ? ಈ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿಯ ಕಾರ್ಯಕ್ರಮಗಳೇನು? HR ರಂಗನಾಥ್ ಅವರ ಜಾಗೃತಿ ಕಾರ್ಯಕ್ರಮಗಳಾದ್ರೂ ಏನು? ಇವತ್ತು ಏನಾದ್ರೂ ಕರ್ನಾಟಕ ರಾಜ್ಯ ಅವರೇ ಹೇಳುವಂತೆ 150ರಿಂದ 250 ಕುಟುಂಬಗಳೇನಾದ್ರೂ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ, ಅದಕ್ಕೆ ಏಷ್ಯಾನೆಟ್ ಸುವರ್ಣ ಟಿವಿ, ಪಬ್ಲಿಕ್ ಟಿವಿ, TV9 ಸೇರಿದಂತೆ ಮಾಧ್ಯಮಗಳೇ ಕಾರಣ. ಮಾಧ್ಯಮಗಳು ಎಂದೂ ಕೂಡ ತಮ್ಮ ಸ್ವಂತಿಕೆಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಾವಲು ನಾಯಿಯಂತೆ ಕೆಲಸ ನಿರ್ವಹಿಸಬೇಕಾಗಿದ್ದಂತಹ ಮಾಧ್ಯಮಗಳು ತಮ್ಮನ್ನು ತಾವು, ತಮ್ಮ ವ್ಯಕ್ತಿತ್ವವನ್ನು, ತಮ್ಮ ನೈತಿಕತೆಯನ್ನು ಮಾರಿಕೊಂಡಾಗಲೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಳ್ಳ ಹಿಡಿದಿದೆ ಎನ್ನುವ ಸೂಕ್ಷ್ಮತೆಯನ್ನು ಕೂಡ HR ರಂಗನಾಥ್ ಅವರು ಗ್ರಹಿಸದ ವ್ಯಕ್ತಿಯೇನೂ ಅಲ್ಲ. ಆದರೂ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಅಬ್ಬರಿಸುತ್ತಿದ್ದಾರೆ ಎಂದರೆ ಅದು ಎಲ್ಲೋ ಒಂದು ಕಡೆ ರಂಗನಾಥ್ ಅವರಿಗೂ ಕೂಡ ಕೆಲವೊಂದು ಕುಟುಂಬಗಳು ರಾಜಕಾರಣವನ್ನು ಹಿಡಿತಕ್ಕೆ ತೆಗೆದುಕೊಂಡಿರುವುದು ಸಹಿಸಲಾಗುತ್ತಿಲ್ಲ. ಇದಕ್ಕೆ ಕರ್ತೃ ಕರ್ಮ ಕ್ರಿಯೆ ಮಾಧ್ಯಮಗಳು ಎನ್ನುವುದನ್ನು ಕೂಡ ರಂಗನಾಥ್ ಅವರು ಮರೆತಂತಿದೆ. ಈಗಲಾದರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಾವಲು ನಾಯಿಗಳಾಗಬೇಕಾಗಿದ್ದಂತಹ ಮಾಧ್ಯಮಗಳು ಆಳುವ ವರ್ಗಗಳ ಸಾಕು ನಾಯಿಗಳಾಗಿರುವುದು ಈ ವ್ಯವಸ್ಥೆಯ ದೌರ್ಭಾಗ್ಯ. ಹಾಗಾದ್ರೆ ನಿಜವಾಗ್ಲೂ ಈಗಾದ್ರೂ ಕೂಡ ಸಂವಿಧಾನದ 4ನೇ ಅನಧಿಕೃತ ಅಂಗ ಎಂದು ಕರೆಯಲ್ಪಡುವ ಮಾಧ್ಯಮಗಳು ವಾಸ್ತವ ವರದಿಯನ್ನು ಈ ಸಮಾಜದ ಜನರಿಗೆ, ಸಮಾಜದಲ್ಲಿ ನಡೆಯತಕ್ಕಂತ ಘಟನೆಗಳನ್ನು ನೈಜವಾಗಿ ತಿಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಾರಾ? ಈ ಮೂಲಕವಾದ್ರೂ ಕೂಡ 2000 ಮುಖಬೆಲೆಯ ನೋಟಿನಲ್ಲಿ ಚಿಪ್ ಇದೆ, 2000 ಮತ್ತು 500 ಮುಖಬೆಲೆಯ ನೋಟುಗಳನ್ನು ಸಂಗ್ರಹಿಸಿದರೆ GPA ಮೂಲಕ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ರವಾನೆಯಾಗುತ್ತೆ ಅನ್ನುವ ತಲೆ ಬುಡವಿಲ್ಲದ ಹೇಳಿಕೆಗಳನ್ನು ನೀಡಿ ಜನರನ್ನು ಮಿಸ್ಲೀಡ್ ಮಾಡಿದಂತಹ HR ರಂಗನಾಥ್ ಅವರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ? ಮೋದಿ ಅವರು ಹೆಲಿಕಾಪ್ಟರ್ ಮೂಲಕ ದೇಶಾದ್ಯಂತ ಹಣವನ್ನು ಮಳೆಯ ರೀತಿಯಲ್ಲಿ ಸುರಿಸುತ್ತಾರೆ ಅನ್ನುವ ಸುದ್ದಿಯನ್ನು ಪ್ರಸಾರ ಮಾಡಿದಂತಹ ಪಬ್ಲಿಕ್ ಟಿವಿಗೆ ಈಗಲಾದರೂ ಕೂಡ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ? ಅಥವಾ ಮಾರಿಕೊಂಡೆ ಅನ್ನುವ ಅಪವಾದದಿಂದ ಹೊರಬಂದು ನಾವು ಸತ್ಯಕ್ಕೆ, ನೈಜತೆಗೆ ಬೆಲೆ ಕೊಡುತ್ತೇವೆ, ವಾಸ್ತವ ಸಂಗತಿಯನ್ನು ಜನರೆದುರಿಗೆ ತೆರೆದಿಡುತ್ತೇವೆ ಎನ್ನುವ ಪ್ರಾಮಾಣಿಕ ಬದ್ಧತೆಯನ್ನು HR ರಂಗನಾಥ್ ಅವರು ಈ ಮೂಲಕವಾದ್ರೂ ಕೂಡ ಬದ್ಧತೆಯನ್ನು ನಿರೂಪಿಸುತ್ತಾರಾ ಎಂದು ಕಾದು ನೋಡಬೇಕಿದೆ.